ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದೀನಿ. ಹಾಗೆ ನಾವೆಲ್ಲರೂ ತುಂಬಾನೇ ಚೆನ್ನಾಗಿದ್ದೀವಿ ಅಂತ ಹೇಳ್ತಾ ಇವತ್ತೊಂದು ಕ್ವಿಕ್ ಆಗಿರೋ ಒಂದು ಇನ್ಸ್ಟೆಂಟ್ ಗ್ಲೋನ ಯಾವ ತರ ಕ್ರಿಯೇಟ್ ಮಾಡೋದು ಅಂತ ಹೇಳಿ ತೋರ್ಸೋಣ ಅಂತ. ಸೊ ಇವಾಗ ನಾವು ಮದ್ವೆಗೆ ಹೊರಟಿದೀವಿ. ಹಾಗೆ ನಾನು ಪ್ರತಿ ಸಲ ಯಾವ್ದಾದ್ರು ಫಂಕ್ಷನ್ಗೆ ಹೋಗ್ಬೇಕಾದ್ರೆ ಸೊ ಯಾವ ತರ ಇನ್ಸ್ಟೆಂಟ್ ಆಗಿ ನಾನು ಫೇಸ್ಗೆ ಸ್ಕ್ರಬ್ಬಿಂಗ್ ಮಾಡೋದಿರ್ಬೋದು ಅಥವಾ ಫೇಸ್ ಪ್ಯಾಕ್ ಹಾಕೊಳ್ಳೋದಿರ್ಬೋದು, ಸೊ ಯಾವ ತರ ಮಾಡ್ತೀನಿ ಅಂತ ತೋರಿಸ್ತೀನಿ. ಹಾಗೆ ಆಮ್, ಈ ಒಂದು ಇನ್ಸ್ಟೆಂಟ್ ಗ್ಲೋಯಿಂಗ್ ಏನ್ ಹೇಳ್ತಾರೆ ಪ್ಯಾಕ್ ನಿಮ್ಗೆ ಯೂಸ್ ಆಗತ್ತೆ ಅಂತ ಅನ್ಕೊಂಡು ನಾನು ರೆಗ್ಯುಲರ್ ಆಗಿ ಎಲ್ಲಾದ್ರೂ ಫಂಕ್ಷನಿಗೆ ಹೊರಟಾಗ ನನ್ನ ಸ್ಕಿನ್ ಸಿಕ್ಕಾಪಟ್ಟೆ ವೈಟ್ ಅಂಡ್ ಬ್ಲ್ಯಾಕ್ ಹೆಡ್ಸ್ ಜಾಸ್ತಿ ಇದೆ. ಸೊ ಯಾವ ತರ ಇನ್ಸ್ಟೆಂಟ್ ಆಗಿ ಮಾಡ್ಕೋತೀನಿ ಇವಾಗ ಫಂಕ್ಷನಿಗೆ ನೈಟ್ ರಿಸೆಪ್ಷನಿಗೆ ಹೋಗೋಣ ಅಂತ. ಸೊ ಇವಾಗ ಮಾಡ್ಕೊಂಡ್ರೆ ಅಟ್ಲೀಸ್ಟ್ ಒಂದು 20 ಮಿನಿಟ್ಸಿಗೆ ಅಷ್ಟೇ. ಅದಾದ್ಮೇಲೆ ನೀವು ತೆಗಿಬೋದು. ಏನ್ ಜಾಸ್ತಿ ಹೊತ್ತೆಲ್ಲ ಅದನ್ನ ಫೇಸ್ ಪ್ಯಾಕ್ ನ ಹಾಕೋಬೇಕನ್ನೋ ಅವಶ್ಯಕತೆ ಇಲ್ಲ. ಒಂದು 10 to 20 ಮಿನಿಟ್ಸ್ ಆದ್ರೆ ಸಾಕಾಗುತ್ತೆ. ಸೊ ಆ ಪ್ಯಾಕ್ ನ ಯಾವ ರೀತಿ ರೆಡಿ ಮಾಡೋದಂತ ಹೇಳಿ ನಾನು ಇಟ್ಕೊಂಡಿದ್ದೀನಿ. ಸೊ ನಾನು ತುಂಬಾ ವೆರೈಟಿ ಪ್ಯಾಕ್ಗಳನ್ನ ಯೂಸ್ ಮಾಡ್ತೀನಿ, ಒಂದೇ ತರ ಮಾಡಲ್ಲ. ಹಾಗೆ ಸ್ಕ್ರಬ್ಬಿಂಗ್ ಕೂಡ ಅಷ್ಟೇ, ತುಂಬಾ ವೆರೈಟೀಸ್ ಯೂಸ್ ಮಾಡ್ತೀನಿ. ಸೊ ಅದ್ರಲ್ಲಿ ಇನ್ಸ್ಟೆಂಟ್ ಆಗಿ ಬೇಗನೆ ನಮ್ಗೆ ಕೈಗೆ ಸಿಗೋ ಅಂತ ಒಂದು ಪದಾರ್ಥಗಳಿಂದ ರೆಡಿ ಆಗೋವಂಥದ್ದನ್ನ ತೋರಿಸ್ತಾ ಇದ್ದೀನಿ ಇವಾಗ. ಅರಿಶಿನ ನಾನು ಆಲ್ರೆಡಿ ಹಾಕೊಂಡ್ ಬಂದಿದ್ದೀನಿ. ಇದಕ್ಕೆ ಸ್ವಲ್ಪ ಪಕ್ಕದಲ್ಲೇ ಇಟ್ಕೊಂಡ್ಬಿಟ್ಟಿದ್ದೀನಿ. ಸೊ ಇದಕ್ಕೆ ಸ್ವಲ್ಪ ನಾವು ಕಾಫಿ ಪೌಡರ್ನ ಹಾಕೋಬೇಕು. ಸ್ವಲ್ಪ ಕಾಫಿ ಪೌಡರ್ನ ಹಾಕೊಂಡು ಅದಾದ್ಮೇಲೆ ಇದಕ್ಕೆ ನೀರ್ನ ಬಳಸೋ ಹಾಗಿಲ್ಲ. ಇದಕ್ಕೆ ನೀವು ಹಾಲು ಅಥವಾ ಟೊಮೊಟೊ, ಸೊ ಎರಡನ್ನ ನೀವು ಇವೆರಡರಲ್ಲಿ ಒಂದನ್ನ ನೀವು ಯೂಸ್ ಮಾಡ್ಬೇಕಾಗತ್ತೆ. ತುಂಬಾನೇ ಬೆಸ್ಟ್ ಇನ್ಸ್ಟೆಂಟ್ ಗ್ಲೋಗೆ ಅಂತ ಹೇಳ್ತೀನಿ. ಸಕ್ಕದಾಗಿರುತ್ತೆ, ಒಂದ್ಸಲ ಟ್ರೈ ಮಾಡಿ ಇದನ್ನ. ಆ ಯಾಕೆಂದ್ರೆ ಫೇಸ್ ತುಂಬಾನೇ ಅಂದ್ರೆ ಈ ವೈಟ್ ಹೆಡ್ಸ್ ಬ್ಲ್ಯಾಕ್ ಹೆಡ್ಸ್ ತುಂಬಾ ಎದ್ದು ಕಾಣಿಸ್ತಿರುತ್ತೆ ನೋಡಿ, ಅಂತ ಟೈಮಲ್ಲಿ ಇದು ಬೆಸ್ಟ್ ಇದೆ. ಒಂದ್ಸಲ ಯೂಸ್ ಮಾಡಿ. 100% ಇದು ನಿಮ್ಮ ಸ್ಕಿನ್ಗೂ ಕೂಡ ಹೆಲ್ಪ್ ಆಗುತ್ತೆ ಅಂತ. ಯಾಕಂದ್ರೆ ಇದು ಬಾಯ್ಸ್ ಅಥವಾ ಗರ್ಲ್ಸ್ ಯಾರ್ ಬೇಕಾದ್ರೂ ಯೂಸ್ ಮಾಡ್ಬೋದು. ಅವರೇ ಯೂಸ್ ಮಾಡ್ಬೇಕು ಇವರೇ ಯೂಸ್ ಮಾಡ್ಬೇಕಂತ ಏನಿಲ್ಲ. ಸೊ ಇದು ಸ್ಕ್ರಬ್ಬಿಂಗ್ ಆಗಿ ಕೂಡ ನಿಮ್ಗೆ ಹೆಲ್ಪ್ ಮಾಡುತ್ತೆ. ಯಾಕಂದ್ರೆ ಕಾಫಿ ಪುಡಿ ಸ್ವಲ್ಪ ತರಿ ಇರೋದ್ರಿಂದ ಇದನ್ನ ನೀವು ಸ್ಕ್ರಬ್ ಆಗಿ ಕೂಡ ಯೂಸ್ ಮಾಡ್ಕೋಬಹುದು. ಅಂಡ್ ಇವಾಗ ಫಂಕ್ಷನ್ ಹೋಗ್ಬೇಕು. ಸೊ ಸರಿ ಆಯ್ತು, ಹೇಗಿದ್ರು ಫಂಕ್ಷನಿಗೆ ಹೋಗ್ತಾ ಇದೀವಲ್ಲ, ತೋರ್ಸ್ಬಿಡೋಣ ಯಾವ ತರ ನಾನು ಪಾರ್ಲರ್ಗೆಲ್ಲ ಹೋಗಲ್ಲ. ಸೊ ಮನೇಲೆ ಈ ತರ ಹೇಗ್ ಮಾಡ್ಕೋತೀನಿ ಅಂತ. ತುಂಬಾ ಸ್ಕಿನ್ ಡ್ಯಾಮೇಜ್ ಆಗ್ಬಿಟ್ಟಿದೆ ನಂದು. ಸೊ ನಾನು ಪಾರ್ಲರ್ಗೆಲ್ಲ ಹೋಗೋದ್ ಬಿಟ್ಬಿಟ್ಟಿದೀನಿ. ಅದಕ್ಕೆ ಮನೇಲಿ ಇರೋಂತ ಇಂಗ್ರೀಡಿಯೆಂಟ್ಸ್ ಅಲ್ಲೇನೆ ನಾನು ಮಾಡ್ಕೊಂಡ್ರೆ ಹೆಲ್ಪ್ ಆಗುತ್ತೆ ಸ್ಕಿನ್ನಿಗೆ ಕೂಡ ಅಂತ ಹೇಳಿ. ಸೊ ನಾನು ಇವಾಗ ಡಿಸೈಡ್ ಮಾಡ್ಕೊಂಡು ನಾನು ಆಲ್ಮೋಸ್ಟ್ 1 ಇಯರ್ ಇಂದ ನನ್ನ ಸ್ಕಿನ್ ನ ಹೀಗೇನೆ ನಾನು ಪ್ಯಾಂಪರಿಂಗ್ ಮಾಡೋದು. ಹಂಗಾಗಿ ನಿಮ್ಗೂ ತೋರಿಸ್ತಿದ್ದೀನಿ, ಹೆಲ್ಪ್ ಆಗುತ್ತೆ. ಹಾಗೆ ಇದನ್ನ ಕೈಗೆ ಕಾಲ್ಗೆ ನೀವು ಎಲ್ಲಾ ಕಡೆನೂ ಯೂಸ್ ಮಾಡ್ಕೋಬಹುದು. ಏನೂ ಕೂಡ ಇದರಿಂದ ನಿಮ್ಗೆ ಸೈಡ್ ಎಫೆಕ್ಟ್ಸ್ ಆಗಲ್ಲ. ಅಂಡ್ ನಾನು ಇವಾಗ ಇದಾದ್ಮೇಲೆ ಒಂದು 20 ಮಿನಿಟ್ಸ್ ಗ್ಯಾಪ್ನ ಕೊಟ್ಬಿಟ್ಟು ಡ್ರೈ ಆದ್ಮೇಲೆ ವಾಶ್ ಮಾಡ್ಕೊಂಡು ಸೊ ಈ ತರ ಚೆನ್ನಾಗಿ ನೀವು ಸ್ಕ್ರಬ್ಬಿಂಗ್ ಕೂಡ ಮಾಡ್ಕೋಬಹುದು. ಇದು 2 in 1 ಪ್ಯಾಕ್ ಅಂತಾನೆ ಹೇಳ್ಬೋದು. ಹತ್ರದಿಂದ ನೋಡಿದ ತಕ್ಷಣ ಏನೋ ಒಂಥರ ಡಿಫ್ರೆಂಟ್ ಅನ್ಸುತ್ತೆ. ಸೊ ನೋಡಿ, ಕಂಪ್ಲೀಟ್ ಆಗಿ ಡ್ರೈ ಆಗಿದೆ ಇದು. ನೀವು ನೋಡ್ತಾ ಇರ್ಬೋದು ನಂಗೆ ಇಲ್ಲೆಲ್ಲ ಪಿಂಪಲ್ಸ್ ಹೆಂಗಿದೆ ಅಂತ. ಸೊ ನಾನು ಅದಕ್ಕೋಸ್ಕರನೇ ಪಾರ್ಲರಿಗೆ ಹೋಗೋದ್ ಬಿಟ್ಬಿಟ್ಟಿದ್ದೀನಿ. ನಂಗೆ ಅಡ್ಜಸ್ಟ್ ಆಗ್ಲಿಲ್ಲ. ಹೋದ್ರು ನಾನು ಐಬ್ರೋ ಹೇರ್ ಕಟ್ ಅಷ್ಟೇ. ನಾನು ಅದ್ ಬಿಟ್ರೆ ಯಾವಾಗಾದ್ರೂ ಒಂದ್ಸಲ ವೈಟ್ ಹೆಡ್ಸ್ ಇದೆ ನಂಗೆ, ಸೊ ಅದನ್ನ ತೆಗಿಸ್ತೀನಿ. ಅಷ್ಟು ಬಿಟ್ರೆ ಇನ್ನೇನು ನಾನು ಪಾರ್ಲರ್ ಮಾಡ್ಸಲ್ಲ. ಹಂಗಾಗಿ ಮನೇಲಿ ಈ ತರ ಮಾಡ್ಕೊಳ್ಳೋದು. ಸೊ ಈಗ ಕಂಪ್ಲೀಟ್ ಡ್ರೈ ಆಗಿದೆ. ನಾನು ಲೈವ್ ಆಗೇನೆ ಫೇಸ್ ನ ವಾಶ್ ಮಾಡೋಣ ಅಂತ ಹೇಳಿ ಮೈಕೈ ಇಟ್ಬಿಡ್ತೀನಿ. ಸೊ ಲೈವ್ ಆಗೇ ವಾಶ್ ಮಾಡಿದ್ರೆ ನಿಮ್ಗೆ ನಿಜ ಹೇಳ್ತಿದ್ದೀನೋ ಸುಳ್ಳು ಹೇಳ್ತಿದ್ದೀನೋ ಅಂತ ಗೊತ್ತಾಗುತ್ತಲ್ವಾ. ಹಂಗಾಗಿ ಲೈವ್ ಆಗೇನೆ ನಾನು ಮುಖನ ತೊಳೆದಿದ್ದೀನಿ. ನೀವೇ ನೋಡ್ತಾ ಇರ್ಬೋದು ನಂದು ಅವಾಗಲೇ ಸ್ಕಿನ್ನು ಬಿಫೋರ್ ಹೇಗಿತ್ತು ಆ್ಯಂಡ್ ಇವಾಗ ಆಫ್ಟರ್ ಹೇಗಿದೆ ಅಂತೇಳಿ. ಕ್ಯಾಮ್ರಾ ಅದನ್ನು ಅಷ್ಟು ನೋಟಿಫೈ ಮಾಡ್ತಿದೆಯಲ್ಲ ನಂಗೆ ಗೊತ್ತಿಲ್ಲ, ಬಟ್ ಸ್ಕಿನ್ನು ಒಂಥರ ಬೇಬಿ ಸ್ಕಿನ್ ಥರ ಆಗುತ್ತೆ ಗೊತ್ತಾ. ಈ ಚಿಕ್ಕ ಮಕ್ಳು ಸ್ಕಿನ್ ಹೆಂಗೆ ಸಾಫ್ಟ್ ಆಗಿರುತ್ತಲ್ಲ ಆ ಥರ ಆಗುತ್ತೆ. ಲಿಟ್ರಲಿ ಹೇಳ್ತಾ ಇದ್ದೀನಿ, ಒಂದ್ಸಲ ಟ್ರೈ ಮಾಡಿ. ತುಂಬ ಚೆನ್ನಾಗಾಗುತ್ತೆ. ಯಾಕಂದರೆ ನನ್ನ ಸ್ಕಿನ್ ಹೆವಿ ಡ್ಯಾಮೇಜ್ ಆಗಿದೆ. ನಿಮಗೆ ಕ್ಯಾಮ್ರಾದಲ್ಲಿ ನೀವು ನೋಡಿದ್ರೆ ಗೊತ್ತಾಗುತ್ತೆ. ಬಟ್ ಈ ಥರ ನಾನು ಹೋಮ್ ರೆಮಿಡೀಸ್ ಮಾಡೋದ್ರಿಂದ ನನ್ನ ಸ್ಕಿನ್ ಸ್ವಲ್ಪ ನನಗೆ ಮ್ಯಾನೇಜ್ ಆಗ್ತಾಯಿದೆ ಇವಾಗ. ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ, ಇನ್ಸ್ಟೆಂಟಾಗಿ ಹೆವಿ ಗ್ಲೋನ ಕೊಡುತ್ತೆ ಈ ಒಂದು ಸ್ಕ್ರಬ್ಬಿಂಗ್ ಅಥವಾ ಫೇಸ್ ಪ್ಯಾಕ್ ಅಂತ ಹೇಳ್ಬೋದು. ಈ ಒಂದು ಇನ್ಸ್ಟೆಂಟ್ ಗ್ಲೋಯಿಂಗ್ ಪ್ಯಾಕ್ ನಿಮ್ಮೆಲ್ಲರಿಗೂ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಸೊ ತುಂಬಾ ಹೆಲ್ಪ್ ಆಗಿರೋ ಅಂಥದ್ದು.
ನಾನು ಕಂಪ್ಲೀಟಾಗಿ ನಿಮಗೆ ಹೋಗುತ್ತೆ ಅಂತ ಹೇಳಲ್ಲ, ಬಟ್ ನಂದು ಫಸ್ಟ್ ನೋಡಿದಾಗ ನಿಮಗೆ ಇಲ್ಲಿ ಡಾರ್ಕಾಗಿ ಕಾಣಿಸುತ್ತೆ. ಬಟ್ ಈ ಒಂದು ಪ್ಯಾಕ್ ಅಥವಾ ಇನ್ನೂ ಟ್ರೈ ಮಾಡ್ತಾ ಇರ್ತೀನಿ ಬೇರೆ ಬೇರೆದು. ಸೊ ಅದೆಲ್ಲ ಟ್ರೈ ಮಾಡಿದಾಗ ಇನ್ಸ್ಟೆಂಟಾಗಿ ಈ ಥರ ಸ್ಕಿನ್ನು ನಂದು ಗ್ಲೋ ಆಗುತ್ತೆ. ಸೊ ಹೇಗಿದೆ ಒಂಥರ ಎಲ್ಲೋ ಅನ್ನಿಸ್ತದಲ್ಲ ಸ್ಕಿನ್ನು. ಸೊ ಫಂಕ್ಷನ್ಗಳಿಗೆ ಹೋಗಬೇಕಾದ್ರೆ ಈ ಥರ ಮಾಡಿಕೊಂಡ್ರೆ ಸಕ್ಕತ್ತಾಗಿ ಅನಿಸುತ್ತೆ. ಹಾಗೆ ನನ್ನ ಲಿಪ್ಸು ನನ್ನ ಒಂದು ಪ್ರೆಗ್ನೆನ್ಸಿಲಿ ಆಗಿರೋವಂಥದ್ದು ಮುಂಚೆ ತುಂಬ ಪಿಂಕಿಶ್ ಇತ್ತು. ಸೊ ಇದಕ್ಕೂ ಕೂಡ ನಾನು ಇವಾಗ ಹೋಮ್ ರೆಮಿಡಿಗಳನ್ನ ಟ್ರೈ ಮಾಡ್ತಾ ಇದ್ದೀನಿ. ಸ್ವಲ್ಪ ಲೈಟಾಗಿ ಪಿಂಕಿಶ್ ಆಗ್ತಾ ಇದೆ. ಸೊ ಡೆಫಿನೆಟ್ಲಿ ಅದೇನಾದರೂ ವರ್ಕ್ ಆಗ್ತಿದೆ ಅಂದರೆ ತೋರಿಸ್ತೀನಿ ನಿಮ್ಮ ಜೊತೆ. ಆ್ಯಂಡ್ ಈ ಒಂದು ಇನ್ಸ್ಟೆಂಟ್ ಪ್ಯಾಕ್ ನಿಮ್ಮೆಲ್ರಿಗೂ ಇಷ್ಟ ಆಗಿದೆಯಾ? ಕಾಮೆಂಟ್ ಮಾಡಿ, ಓಕೆನಾ? ಬಾಯ್, ಟೇಕ್ ಕೇರ್.